ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದೀಪಾವಳಿಗೆ ಅಂತಲೇ ಒಂದಿಷ್ಟು ಡ್ರೆಸ್ಸಸ್ ಆರ್ಡ್ರ್ ಮಾಡಿದ್ದೆ. ನಾನು ಸ್ವಲ್ಪ ಊರಿಗೆ ಹೋಗಿದ್ದೆ. ಊರಿಗೆ ಹೋಗಿ ಬಂದು ಮತ್ತು ನನಗೆ ಎಲ್ಲ ಆಫ್ಲೈನ್ ಶಾಪಿಂಗ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಆನ್ಲೈನ್ ಶಾಪಿಂಗ್ ಮಾಡಿದ್ದೆ. ಎಲ್ಲನೂ ಅನ್ಬಾಕ್ಸ್ ಮಾಡೋಣ ಈಗ. ಫಸ್ಟ್ ನಾನು ಸ್ಟಾರ್ಟ್ ಮಾಡೋದು ನನ್ನ ಮಗಳ ಡ್ರೆಸ್ಸಿಂದ. ಇದನ್ನು ಮೀಶೋಗೆ ಆರ್ಡ್ರ್ ಮಾಡಿದ್ದೆ ನಾನು. ರೆಡ್ ಕಲರ್ ಚೂಡಿದಾರ್ ಲೈಕ್ ಶರಾರ ಇದು ಆಕಿಗಂತ ಹೇಳಿ ಆರ್ಡ್ರ್ ಮಾಡಿ ಮೀಶೋ ಒಳಗೆ ಜಸ್ಟ್ ನನಗಿದು 200 ಸಮಥಿಂಗ್ ಇಲ್ಲ ಸಾರಿ 350 ಸಿಕ್ತು. ಇದ್ರ ಮ್ಯಾಚಿಂಗ್ ಆಕಿಗೆ ಬ್ಯಾಂಗಲ್ಸ್ ತೊಗೊಂಡೆ ಆಲ್ರೆಡಿ ರೆಡ್ ಕಲರ್. ಸೊ ಕ್ಯೂಟ್ ಅಲ್ಲ? ಇಟ್ಸ್ ವೆರಿ ವೈಬ್ರೆಂಟ್ ರೆಡ್. ಇದು ಟಾಪ್, ದಿಸ್ ಇಸ್ ಪ್ಯಾಂಟ್ ಪಲಾಜೋ ಶರಾರ ಥರ. ದುಪ್ಪಟ ಇದೆ ತೊಗೊಲಿಲ್ಲ ನಾನು, ಅಂದ್ರೆ ಆಕಿ ಕ್ಯಾರಿ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಫಸ್ಟ್ ಈ ಥರ ತಗೊಂಡೆ. 18 to 24 ಮಂತ್ಸ್ ಸೈಜ್ ಇದು. ಇದ್ರೊಳಗೆ ಕಲರ್ಸು ಅವೈಲೇಬಲ್ ಅದಾವು. ನೆಕ್ಸ್ಟ್ ಆರ್ಡ್ರ್ ನನಗಂಥೇಳಿ ಒಂದು ಚೂಡಿದಾರ್ ಆರ್ಡ್ರ್ ಮಾಡಿದ್ದೆ. ಇದು ಫ್ರಮ್ ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದ್ದೆ. ನನಗೆ ಪರ್ಟಿಕ್ಯುಲರ್ಲಿ ಎಲ್ಲೋನ ಬೇಕಿತ್ತು, ಯಾಕಂದ್ರೆ ಒಂದು ಸ್ವಲ್ಪ ನೆಕ್ಸ್ಟ್ ಫ್ರೆಂಡ್ಸ್ ಎಲ್ಲ ಮದುವೆ ಅದಾವ, ಅದ್ರೊಳಗೆ ಎಲ್ಲೋ ಕಲರ್ ಚೂಡಿದಾರ್ ಬೇಕಂತ. ಸೈಜ್ ಎಮ್. ವೆರಿ ಬ್ಯೂಟಿಫುಲ್. ಪ್ಯೂರ್ ಕಾಟನ್ ಇದೆ. ಸ್ಲೀವ್ಲೆಸ್. ಇದು ಟಾಪ್ ವಿತ್ ಪ್ಯಾಂಟ್, ಸ್ಟ್ರೈಟ್ ಪ್ಯಾಂಟ್ ಬಂದೈತಿ. ಇದಕ್ಕೆ ವಿತ್ ದುಪ್ಪಟ ಆಲ್ಸೋ. ದುಪ್ಪಟಾಗಿ ಇದು ಕೆಳಗಡೆ ಒಂದು ಲೇಸ್ ಕೊಟ್ಟಾರ ಎಲ್ಲ ಬಾರ್ಡ್ರ್ ಒಳಗಡೆ ಫುಲ್. ಇದಕ್ಕೆ ಆಲ್ಮೋಸ್ಟ್ 500 ಸಮಥಿಂಗ್ ಕೊಟ್ಟೆ. ನನಗೆ ಭಾಳ ಲೈಕ್ ಆಯ್ತದ ಡ್ರೆಸ್. ಸೈಜ್ ಎಮ್. ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಮೇ ಬಿ ಭಾಳ ಆರ್ಡ್ರಸ್ ಅದಾವೆ. ಏನು ಓಪನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಇದು ನನ್ನ ಹಸ್ಬೆಂಡ್ದು ಶರ್ಟ್, ಹಬ್ಬಕ್ಕೆ ಅಂತ ಹೇಳಿ ರೋಡ್ಸ್ಟರ್ ಡೆನಿಮ್ದು ಆರ್ಡ್ರ್ ಮಾಡಿದ್ದೆ ನಾನು. ಯಾಕಂದ್ರೆ ಡೆನಿಮ್ ಸ್ವಲ್ಪ ಚಲೋ ಕಾಣ್ತೈತಿ. ಫ್ಲಿಪ್ಕಾರ್ಟ್ ಒಳಗಾದ್ರೆ ಡೆನಿಮ್ ಭಾರಿ ಚೆನ್ನಾಗಿ ಬರ್ತೈತಿ. ನಾನು ಭಾಳ ಸತಿ ಟ್ರೈ ಮಾಡೀನಿ. ನೀವು ಮೀಶೋ ಒಳಗೆ ಡೆನಿಮ್ ಆರ್ಡ್ರ್ ಮಾಡಿದ್ರೆ ಅದು ಬಟ್ಟೆ ಮೇಲೆ ಪ್ರಿಂಟ್ ಇರ್ತೈತಿ, ಬಟ್ ಪ್ಯೂರ್ ಡೆನಿಮ್ ಇರೋದಿಲ್ಲ. ಓಕೆ, ಇದು ನನ್ನ ಹಸ್ಬೆಂಡ್ ಶರ್ಟ್. ಇದಕ್ಕೆ 600 ಸಮಥಿಂಗ್ ಕೊಟ್ಟೆ, ಬಟ್ ಆ್ಯಕ್ಚುಯಲ್ ಪ್ರೈಸ್ ಇದ್ರ ಮೇಲೆ ಹಂಗೆ ಇರ್ತೈತಿ. 1499 ಅಂತ ಐತಿ. ಇದು ಸೈಜ್ ಎಮ್. ಇದು ಪ್ಯೂರ್ ಡೆನಿಮ್, ಕ್ವಾಲಿಟಿನೂ ಭಾರಿ ಚೆನ್ನಾಗೈತಿ. ರೋಡ್ಸ್ಟರ್ದು. ನೆಕ್ಸ್ಟ್ ಅನ್ಬಾಕ್ಸಿಂಗ್ ಏನು ಮಾಡಲಿ? ಓಕೆ, ಅಗೇನ್ ಇದು ಫ್ರಮ್ ಫ್ಲಿಪ್ಕಾರ್ಟ್. ಇದು ನಾನು ಹಂಗೆ ಸುಮ್ಮನೆ ಕುತ್ಕೊಂಡಾಗ ಫ್ಲಿಪ್ಕಾರ್ಟ್ ಒಳಗೆ ಹಂಗೆ ಸ್ಕ್ರಾಲ್ ಮಾಡುವಾಗ ಭಾಳ ಲೈಕ್ ಆಗಿತ್ತು ಟಾಪ್. ನಾನು ಇದನ್ನು ಕಾರ್ಟಿಗೆ ಹಾಕಿದಾಗ 500 ಸಮಥಿಂಗ್ ಇತ್ತು. ಮೊನ್ನೆ ಬಿಗ್ ಬಿಲಿಯನ್ ಡೇಸ್ ಇದ್ದಾಗ ಜಸ್ಟ್ 149 ರುಪೀಸಿಗೆ ಆಫರ್ ಒಳಗಿತ್ತು. ಸುಮ್ಮನೆ ತೊಗೊಂಡ್ಬಿಟ್ಟೆ. ಇದ್ರ ಕೆಳಗಡೆ ನೀವು ಡೆನಿಮ್ದು ವೈಟ್ ಜೀನ್ಸ್ ಆರ್ ವೆರಿ ಕ್ಯೂಟ್. ಇಲ್ಲೊಂದು ನಾಟ್ ಐತಿ, ಹಿಂದೆಗಡೆ ಕಂಪ್ಲೀಟ್ ಇಲಾಸ್ಟಿಕ್. ಇದು ಫುಲ್ ಬಾಡಿ ಇಲಾಸ್ಟಿಕ್, ಹಿಂದೆ ಬ್ಯಾಕ್. ಸ್ಲೀವ್ಸ್ ಈ ಥರ. ಎಲ್ಲಾದರೂ ವೆಕೇಷನ್ಗೆಲ್ಲ ಹೋಗುವಾಗ ಭಾರಿ ಸೂಟ್ ಆಗುತ್ತೆ. ಇದ್ರ ಕೆಳಗಡೆ ವೈಟ್ ಜೀನ್ಸ್ ಆರ್ ಬ್ಲ್ಯಾಕ್ ಆರ್ ಸ್ಕರ್ಟ್ಸ್, ಎನಿ ಸ್ಕರ್ಟ್ಸ್ ನಾವು ಸ್ಟೈಲ್ ಮಾಡ್ಬೋದು. ಜಸ್ಟ್ 159 or 169 ಸಿಕ್ಕೈತೆ ನನಗಿದೆ. ನೆಕ್ಸ್ಟ್ ಅಗೇನ್ ಫ್ಲಿಪ್ಕಾರ್ಟಿಂದ
ಹಾಂ, ಇದು ನನ್ನ ಅಕ್ಕನ ಮಗ ನಮ್ಮ ಸಮ್ಮೂಗ್ ಅಂತಂದೇ ಒಂದು ಶರ್ಟ್ ಆರ್ಡರ್ ಮಾಡಿದ್ದೆ. ಮ್ಯಾಕ್ಸ್, ದಿಸ್ ಈಸ್ ಫ್ರಮ್ ಮ್ಯಾಕ್ಸಿಂದ ಆರ್ಡರ್ ಮಾಡಿದ್ದೆ. ಸೇಮ್ ಇದು 300 ರುಪೀಸ್ ಏನೋ ಐತಿ. ಬಟ್ ಯಾಕೋ ಪ್ಯಾಕೇಜಿಂಗ್ ಅಂದ್ರೆ ಇದು ಆರ್ಡರ್ ಬಂದು ಭಾಳ ದಿನ ಅಂತ ನಾ ಈಗ ಅನ್ಬಾಕ್ಸ್ ಮಾಡಾಕತ್ತೀನಿ. ಪ್ಯಾಕೇಜಿಂಗ್ ಒಂದು ಸ್ವಲ್ಪ ಮುದ್ದಿ ಆಗಿತ್ತು. ಇದು ಒಂದು ಹಂಗಾಗೈತಿ, ಬೇರೆ ಯಾವುದೂ ಹಂಗಾಗಿಲ್ಲ. ಚೆನ್ನಾಗೈತಿ ಇದು ಶರ್ಟ್. ಇದು ನಾನು 3 to 4 years, ಅವನಿಗೆ 4 years, ಬಟ್ ಅವ್ನು ತೆಳ್ಳಗಿರೋ ಸಂಬಂಧ 3 to 4 years ಆರ್ಡರ್ ಮಾಡೀನಿ. ನೆಕ್ಸ್ಟು ನಾನು ಒಂದು ಇನ್ಸ್ಟಾಗ್ರಾಮ್ನಾಗ ಒಂದು ಲೆಹೆಂಗಾ ನೋಡಿದ್ದೆ, ಆ ಥರ ಸ್ಟಿಚ್ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದ್ದೆ. ಬಟ್ ಅದಕ್ಕೆ ಒಂದು ಕ್ಯಾನ್ ಇರಲಿಲ್ಲ, ನನ್ನ ಹತ್ರ ಯಾವುದೂ ಕ್ಯಾನ್ ಇಲ್ಲ. ಯಾವ್ದು ಲೆಹೆಂಗಾ ತೊಗೊಂಡು ಹಾಗೆ ಹಾಕೋತಿದ್ದೆ. ಸೊ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಥ್ರಿಲ್ ಆಗಿ ಕಾಣಿಸ್ಲಿ ಅಂತಂದು ಹೇಳಿ ಒಂದು ಕ್ಯಾನ್ ಆರ್ಡರ್ ಮಾಡಿದ್ದೆ ಮೀಶೋಯಿಂದ. ಯಾಕೋ ಅಷ್ಟು ಇದು ಅನ್ನಿಸ್ಬಲ್ದು. ಓಕೆ, ಫಸ್ಟ್ ಹಾಫ್ ಬಟ್ಟೆ, ಕೆಳಗಡೆ ಮಾತ್ರ ಕ್ಯಾನ್ ಹಾಕ್ಯಾರ. ಇದಕ್ಕೆ ಕರೆಕ್ಟ್ ನೆನಪೈತಿ, 303 ರೂಪಾಯಿ ಕೊಟ್ಟೆನ. ಇದಕ್ಕೆ 303 ರೂಪಾಯಿಗೆ ಅಂದರೆ ಓಕೆ. ಏನು ಕೆಳಗಡೆ ಮಾತ್ರ ಫ್ರಿಲ್ಸ್ ಬರ್ತೈತಿ, ಬಟ್ ಮೇಲ್ಗಡೆ ಕ್ವಾಲಿಟಿ ಬಟ್ಟೆ ಅಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ. ಇದು ಅಂದ್ರೆ ಲೈನಿಂಗ್ ಹಾಕ್ತಿಲ್ಲ, ಅದಕ್ಕಿಂತ ವರ್ಸ್ಟ್ ಐತಿ. ಬಟ್ಟೆ ಚೆನ್ನಾಗಿಲ್ಲ, ಬಟ್ ಓಕೆ. ಏನು 300 ರೂಪಾಯಿಗೆ ಇದು ಬರೋದು ಬೆಟರ್ ಅಂತೇಳಿ ಚೆನ್ನಾಗೈತಿ ಇದು. ಓಕೆ, 300 ರುಪೀಸಿಗೆ ದಿಸ್ ಈಸ್ ವರ್ತ್. ನೆಕ್ಸ್ಟು ಫ್ಲಿಪ್ಕಾರ್ಟಿಂದ ಇದನ್ನು ಬಿಗ್ ಬಿಲಿಯನ್ ಡೇಸ್ ಒಳಗೆ ತೊಗೊಂಡಿದ್ದು ನಾನು. ಸೇಮ್, ಆದರೆ ಇದು ನಾನು ಕಾರ್ಟಿಗೆ ಹಾಕಿಟ್ಟಿದ್ದಿಲ್ಲ. ಟೋಕಿಯೋ ಟಾಕೀಸಿಂದ. ಟೋಕಿಯೋ ಟಾಕೀಸ್ ಒಳಗೆ ಏನು ಆರ್ಡ್ರ್ ಮಾಡಿದ್ದೀನಿ ಎಲ್ಲನೂ ಭಾರಿ ಚೆನ್ನಾಗಿತ್ತು ಕ್ವಾಲಿಟಿ. ಇದು ಲೈಕ್ 1 ಪೀಸ್, ಬಟ್ ಈ ಥರ 200 ರೂಪಾಯಿಗೆ 199 ರುಪೀಸ್ ನಂಗೆ ಇದು ಕಂಪ್ಲೀಟ್ ಸಿಕ್ತು. ಸೈಜ್ ಎಮ್, ಬೇಬಿ ಪಿಂಕ್ ಕಲರ್. ಇದು ಫುಲ್ ಹೈ ನೆಕ್, ಹಿಂದೆ ಒಂದು ಬಟನ್ ವಿತ್ ಜಿಪ್ ಕೊಟ್ಟಾರ. ಕ್ವಾಲಿಟಿ ಮಾತ್ರ ಸೂಪರ್ ಐತಿ. ಇಷ್ಟೇ ಸ್ಲೀವ್ಸ್. ಇದ್ರ ಕೆಳಗಡೆ ಲೈಕ್ ಹಾಕಂಗಿದ್ರೆ ಲೈಕ್ 1 ಪೀಸ್ ಥರ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಏನಾದರೂ ಲಗಿನ್ ಆರ್ ವೈಟ್ ಜೀನ್ಸ್ ಹಾಕೋಬೋದು. ಇದ್ರದ್ದು ಎಲ್ಲರದ್ದು ರೇಟ್ ನಂಗೆ ನೆನಪಿಲ್ಲ ಅಷ್ಟು. ನೆಕ್ಸ್ಟ್ ಆರ್ಡರ್ ಫ್ರಮ್ ಮೀಶೋ. ಮೀಶೋ ಒಳಗೂ ಚೆನ್ನಾಗಿರ್ತಾವೆ, ಬಟ್ ನಂಗೆ ಮೀಶೋಗಿನ ಫ್ಲಿಪ್ಕಾರ್ಟ್ ಭಾಳ ಪ್ರಿಫರ್ ಮಾಡ್ತೀನಿ. ವೈ? ಬಿಕಾಸ್ ಕ್ವಾಲಿಟಿ ಆಗಲಿ, ಕಲೆಕ್ಷನ್ಸ್ ಭಾರಿ ಕ್ಯೂಟ್ ಆಗಿರ್ತಾವೆ. ಮತ್ತು ಒಂದು ಸಜೆಷನ್ ಏನು ಕೊಡ್ಬೋದು ಅಂದ್ರೆ, ನಿಮ್ಗೆ ಫ್ಲಿಪ್ಕಾರ್ಟ್ ಒಳಗೆ ಏನಾದರೂ ಲೈಕ್ ಆಯ್ತು ಅಂದ್ರೆ ಸುಮ್ಮನೆ ಕಾರ್ಟ್ ಇಲ್ಲ ವಿಶ್ ಲಿಸ್ಟಿಗೆ ಹಾಕಿಟ್ಟಿರಿ. ಅದು ಆಫ್ ಇದ್ದಾಗೆಲ್ಲ ಲೈಕ್ ಬಿಗ್ ಬಿಲಿಯನ್ ಡೇಸ್ ಹಿಂಗೆಲ್ಲ ಇದ್ದಾಗ ಫುಲ್ ಕಡಿಮೆ ರೇಟ್ ಆಗಿಬಿಟ್ಟಿರ್ತದೆ. ಅದು ಅವಾಗ ನೀವು ಆರ್ಡ್ರ್ ಮಾಡ್ಕೊಂಡ್ಬಿಡ್ಬೋದು. ಇದು ಒಂದು ಪಿಗ್ಗಿ ಬ್ಯಾಂಕ್ ಆರ್ಡರ್ ಮಾಡಿದ್ದೆ. 20,000. ನಂಗೆ ಸ್ಮಾಲ್ ಅಮೌಂಟ್ ಆದರೂ ಪರವಾಗಿಲ್ಲ, 20,000 ಸೇವಿಂಗ್ಸ್ ಅಂತಂದು ಹೇಳಿ 20,000 ಆರ್ಡರ್ ಮಾಡಿದ್ದೆ. 100 ರುಪೀಸಿಗೆ 10 ರೂಪಾಯಿ ಐತಿ, 50 ರೂಪಾಯಿ ಐತಿ, 20 ರೂಪಾಯಿ ಐತಿ. ಎಷ್ಟು ಬೇಕಾದರೂ ನಾವು ಇದ್ರೊಳಗೆ ಹಾಕಿ ಇದು ಸ್ಕ್ರ್ಯಾಚ್ ಮಾಡ್ಬೋದು ಈ ಥರ. ಬಟ್ ಇದನ್ನು ಹೆಂಗೆ ಓಪನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಮೇ ಬಿ ಬ್ರೇಕ್ ಮಾಡಿನೂ ಓಪನ್ ಮಾಡ್ಬೋದು. ನಾನು ಮಾಡ್ಬೇಕು ಅನ್ಸುತ್ತಿದ್ದೆ. ಹೌದು, ಇದನ್ನು ನೀವು ಓಪನ್ ಮಾಡಬೇಕಂದ್ರೆ ಎಲ್ಲೂ ಲಾಕಿಂಗ್ ಫೆಸಿಲಿಟಿ ಇಲ್ಲ. ಬ್ರೇಕ್ ಮಾಡಿನ ಓಪನ್ ಮಾಡಬೇಕು. ಪಿಗ್ಗಿ ಬ್ಯಾಂಕ್ ವೆರಿ ಕ್ಯೂಟ್. ಇದು ವುಡ್ದು, ಕಟ್ಟಿಗೆದ್ದು. ನೆಕ್ಸ್ಟ್ ಇದು ಫ್ರಮ್ ಮೀಶೋ ಆಲ್ಸೋ. ಮೀಶೋಯಿಂದ ಇಲ್ಲಿ ಓಪನ್ ಮಾಡ್ಬೇಕನ್ನೋದು ಗೊತ್ತಾಗೋದಿಲ್ಲ. ನನ್ನ ಲ್ಯಾವೆಂಡರ್ ಕಲರ್ ಸ್ಯಾರಿಗೆ ಒಂದು ಲ್ಯಾವೆಂಡರ್ ಕಲರ್ ಬ್ಯಾಂಗಲ್ಸ್ ಬೇಕಿತ್ತು. ಪ್ಯಾಕೇಜಿಂಗ್ ಮಾತ್ರ ದಿಸ್ ಇಸ್ ರಿಯಲಿ ಗುಡ್ ಪ್ಯಾಕೇಜಿಂಗ್. ಈ ಬಾಕ್ಸ್ ಒಳಗಡೆ ಮತ್ತಿದು ಬಬಲ್ಸ್ ವ್ರ್ಯಾಪ್ ಮಾಡಿ ಕಳಿಸ್ಯಾರ. ನನಗೆ ಅದ ಡೌಟ್ ಇತ್ತು, ಎಲ್ಲಿ ಬಡ್ದು ಬಿಡ್ತಾವ ಏನು ಅಂತ ಹೇಳಿ. 100 ರುಪೀಸ್, ಜಸ್ಟ್ 100 ರುಪೀಸಿಗೆ
ಲ್ಯಾವೆಂಡರ್ ಕಲರ್ ವೆಲ್ವೆಟ್ ಬ್ಯಾಂಗಲ್ಸ್, ಅದರೊಳಗಡೆ ಮತ್ತು ಸ್ಟೋನ್ ಬ್ಯಾಂಗಲ್ಸ್ ಬೇರೆ ಅದಾವೆ. ನಾನು ಇದನ್ನದಕ್ಕೆ ಪರ್ಟಿಕ್ಯುಲರ್ಲಿ ಇದನ್ನದಕ್ಕೆ ಆರ್ಡರ್ ಮಾಡಿದೆ ಅಂದರೆ ಮಿಡಲ್ ಸ್ಟೋನ್ ಬ್ಯಾಂಗಲ್ಸ್ ಅದಾವೆ. ಇದನ್ನು ನಾವು ಮತ್ತು ಬೇರೆ ಯಾವುದಕ್ಕಾದ್ರೂ ಮ್ಯಾಚ್ ಮಾಡ್ಬೋದು. ಲೈಕ್ ಕಂಪ್ಲೀಟ್ ಲ್ಯಾವೆಂಡರ್ ಅಷ್ಟು ಹಾಕೋಬೋದು, ಇಲ್ಲಾಂದರೆ ನಾವು ಕಂಪ್ಲೀಟ್ ಸ್ಟೋನ್ ಅಷ್ಟು ಹಾಕೋಬೋದು 100 ರೂಪೀಸಿಗೆ. ನಾವು ಹೊರಗಡೆ ಹೋಗಿ ಕೇಳಿದಾಗ 100 ರೂಪೀಸಿಗೆ 60 ರೂಪೀಸಿಗೆ 1 ಡಜನ್ ವೆಲ್ವೆಟ್ ಬ್ಯಾಂಗಲ್ಸ್ ಅಂತ ಇದ್ರೆ ನಂಗೆ ಈ ಕಲರ್ ಸಿಕ್ಕಿದ್ದೇ ಇಲ್ಲ. ಸೊ ನನಗೆ ಮೆಟಲ್, ಕಂಪ್ಲೀಟ್ ಮೆಟಲ್, ದಿಸ್ ಈಸ್ ರಿಯಲಿ ವರ್ತ್. 60 ರೂಪೀಸಿಗೆ 1 ಡಜನ್ ಅಂತಂದು ಹೇಳಿದರು, ಬಟ್ ಕಲರ್ ಸಿಕ್ಕಿದ್ರೆ 2 ಡಜನ್ ವೆಲ್ವೆಟ್ ಬ್ಯಾಂಗಲ್ಸ್ ಜೊತೆಗೆ 1 ಡಜನ್ ಇದು ಸ್ಟೋನ್ ಬ್ಯಾಂಗಲ್ಸ್ 100 ರೂಪೀಸ್ ಒಳಗೆ. ದಿಸ್ ಈಸ್ ರಿಯಲಿ ಗುಡ್. ನೆಕ್ಸ್ಟ್ ಅನ್ಬಾಕ್ಸಿಂಗ್. ಪ್ಯಾಕೇಜಿಂಗ್ ನೋಡಿದ್ನ ಮೂವ್ ಆಗಬಾರ್ದು ಅಂತೇಳಿ ಇದನ್ನು ಫಿಕ್ಸ್ ಮಾಡಿದ್ರೆ. ಮಾಮಾ ಅರ್ಥದ ಒಂದು ಫೇಶಿಯಲ್ ಕಿಟ್ ಆರ್ಡ್ರ್ ಮಾಡಿದ್ದೆ. ಮುಖದ ಮೇಲೆ ಒಂದು ಸ್ವಲ್ಪ ಕಲಿ ಜಾಸ್ತಿ ಆಯ್ತು ನನಗೆ, ಅದಕ್ಕೋಸ್ಕರ ಅಂಥೇಳಿ ಒಂದು ಫೇಶಿಯಲ್ ಕಿಟ್ ಆರ್ಡ್ರ್ ಮಾಡಿದ್ದೆ. ಬಟ್ ಅಂದ್ರೆ ಆರ್ಡ್ರ್ ಬಂದು ಭಾಳ ದಿನ ಆಯ್ತು. ನಾನು ಊರಿಗೆ ಹೋಗಿದ್ರಿಂದ ಅನ್ಬಾಕ್ಸಿಂಗ್ ಮಾಡಿ ನನ್ನ ಹಸ್ಬೆಂಡ್ ಅಲ್ಲಿ ಇಟ್ಟು ಹೀಗೆಲ್ಲ ಡ್ಯಾಮೇಜ್ ಇನ್ ದ ಸೆನ್ಸ್ ಮಿಸ್ಪ್ಲೇಸ್ ಆಗ್ಯಾವ ಅಷ್ಟೇ. ಓಕೆ, ಅಂದರೆ ಕ್ವಾಂಟಿಟಿ ಭಾಳ ಕಡಿಮೆ ಐತಿ. 250 ರೂಪೀಸ್ ಕೊಟ್ಟು ಆರ್ಡ್ರ್ ಮಾಡಿದ್ದೆ. ಕ್ವಾಂಟಿಟಿ ಎಷ್ಟು ಐತೆ ಅಂದರೆ ಬರೀ 10 ಗ್ರಾಮ್ಸ್, ಮೇ ಬಿ 1-2-3 ಟೈಮ್ಸಿಗೆ ಮುಗಿದೋಗ್ಬಿಡ್ತೈತಿ. 6 ಸ್ಟೆಪ್ಸ್ ಅದಾವು. ಫಸ್ಟ್ ಸ್ಟೆಪ್ 3. ಫಸ್ಟ್ ಸ್ಟೆಪ್ ಕ್ಲೀನ್ಸಿಂಗ್ ಮಿಲ್ಕ್ ಅಂತ, ಸೆಕೆಂಡ್ ರೈಸ್ ಫೇಸ್ ಸ್ಕ್ರಬ್, ಥರ್ಡ್ ಸೂತಿಂಗ್ ಜೆಲ್, 4th ಮೆಸಾಜ್ ಕ್ರೀಮ್, 5th ಫೇಸ್ ಮಾಸ್ಕ್, 6th ಗ್ಲೋ ಕ್ರೀಮ್. ಓಕೆ, ಬಟ್ ಕಾಸ್ಟ್ಲಿ ಆಯ್ತು ಅನ್ಸುತ್ತೆ. 250 ರೂಪೀಸಿಗೆ ನಾ ಲಾಸ್ಟ್ ಟೈಮ್ ಆರ್ಡರ್ ಮಾಡಿದಾಗ ಬಾಕ್ಸ್ ಬಂದಿತ್ತು. ಆಲ್ಮೋಸ್ಟ್ ನಾವು 1 ಇಯರ್ ಯೂಸ್ ಮಾಡಿದ್ದೆ ಅದನ್ನ. ಇದು ಮೇ ಬಿ 1-2-3 ಟೈಮ್ಸಿಗೆ ಮುಗಿದೋಗ್ಬಿಡ್ತೈತಿ. ಇಟ್ಸ್ ಓಕೆ. ನೋಡಿ, ಮಾಮಾ ಅರ್ಥ ಬ್ರ್ಯಾಂಡ್ ಅಲ್ಲ. ಓಕೆ, ಪ್ಯಾಕೇಜಿಂಗ್ ಆಲ್ಸೋ ದಿಸ್ ಇಸ್ ರಿಯಲಿ ಗುಡ್. ನೆಕ್ಸ್ಟ್ ಫಸ್ಟ್ ಆರ್ಡ್ರ್ ಬಂದಿದ್ದ ಇದು. ನಾನು ಊರಿಗೆ ಹೋಗಿ ಮರ್ದಿನ ಬಂದೈತಿ. ಆಲ್ಮೋಸ್ಟ್ 1 ಮಂತ್ ಆಯ್ತು ಇದು ಬಂದು. ಇನ್ನೂ ಅನ್ಬಾಕ್ಸ್ ಮಾಡಿಲ್ಲ, ಹಾಗೆ ಇಟ್ಕೊಂಡೀನಿ ಮೀಶೋ ಒಳಗಡೆ. ನಾನು ಅಕ್ಕನ ಮಗ ನನಗೆ ಏನು ಡಾಕ್ಟರ್ ಕಿಟ್ ಕೊಡ್ಸ್ ಚಿಕ್ಕಿ ಅಂತ ಕೇಳ್ತಿದ್ದೆ. ಅವನಿಗಂತ ಆರ್ಡ್ರ್ ಮಾಡಿದೆ. ನಾನು ಊರಿಗೆ ಹೋಗ್ಬಿಟ್ಟೆ, ಅಲ್ಲಿಂಗೆ ಅಲ್ಲಿ ಬೇರೆ ಕೊಡಿಸಿದೆ. ಹೆಂಗಿದ್ರು ಪಿಂಕ್ ಬಂದಿತ್ತಲ್ಲ, ಗರ್ಲಿ ರಿತುಗಾಗುತ್ತೆ ಅಂತೇಳಿ ಇಟ್ಕೊಂಡೆ. 120 ರೂಪಾಯಿ. ಓಕೆ, ಡಾಕ್ಟರ್ ಸೆಟ್. ಓಕೆ, ಸ್ಟೆಥೋಸ್ಕೋಪ್ ಒಂದು, ಚಶ್ಮಾ, ಒಂದು ಇಂಜೆಕ್ಷನ್, ಏನೋ ಫಸ್ಟ್ ಏಡ್ ಕಿಟ್, ಅದು ಡಾಕ್ಟರ್ ನೇಮ್ ಪ್ಲೇಟ್, ಏನೋ ಇದಾವ. ಇದು ಒಂದು ಕತ್ರಿ, ಇದೇನೋ ಥರ್ಮೋಮೀಟ್ರ್ ಥರ ಐತಿ. ಏನೋ ಮಕ್ಳಿಗೆ ಇಷ್ಟ ಆಗುತ್ತೆ ಈ ಥರ. 120 ರೂಪಾಯಿಗೆ ಬಂತು ನನಗಿದೆ. ಇದು ಎಲ್ಲನೂ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಫ್ ಅವೈಲೇಬಲ್ ಇದ್ರೆ ಲಿಂಕ್ಸ್ ಕೊಟ್ಟಿರ್ತೀನಿ, ಇಲ್ಲಾಂದ್ರೆ ಮೇಲ್ಗಡೆ ಒಂದು ಚಿತ್ರ ಹಾಕಿರ್ತೀನಿ. ಅದೇ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಸರ್ಚ್ ಒಳಗೆ ಕೊಟ್ಟರೆ ಡೆಫಿನೆಟ್ಲಿ ಬರುತ್ತೆ. ಪ್ಲಸ್ ನಿಮ್ಗೆ ಯಾವ್ದು ಲೈಕ್ ಆಗತ್ತೆ ಅಂತ ಕಮೆಂಟ್ ಮಾಡಿ. ಇಫ್ ಏನಾದರೂ ಇಂಪ್ರೂವ್ಮೆಂಟ್ಸ್ ಅವ್ರು ಏನಾದರೂ ಇನ್ನೂ ಈ ಥರ ಅನ್ಬಾಕ್ಸಿಂಗ್ ಏನಾದರೂ ವೀಡಿಯೋಸ್ ಬೇಕಿದ್ರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.